ಮೆಜೆಸ್ಟಿಕ್ನಲ್ಲಿ ಬ್ರೆಡ್, ಕ್ರೀಮ್ ಬನ್, ಪಪ್ಸು ಅಂತ ಅಲ್ಲಿ ಮಾರುವ ಆಹಾರ ತಿಂತೀರಾ? ಹಾಗಿದ್ರೆ ಮೊದಲು ಹೋಗಿ ಆರೋಗ್ಯ ಚೆಕಪ್ ಮಾಡ್ಕೊಳ್ಳಿ. ಯಾಕಪ್ಪ ಇಲ್ಲಿ ತಿಂದರೆ ಏನಾಗುತ್ತೆ ಅಂತೀರಾ? ಹಾಗಿದ್ರೆ ಗ್ಯಾರಂಟಿ ನ್ಯೂಸ್ ಬಯಲು ಮಾಡಿದ ಇಲ್ಲಿನ ಅಸಲಿಯತ್ತೇನು ನೋಡಿ. ಮೆಜೆಸ್ಟಿಕ್ನಲ್ಲಿ ಸಿಗೋ ಬ್ರೆಡ್, ಬನ್ ನೀವು ತಿಂತೀರಾ? ತಿಂದಿದ್ದೀರಾ? ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ನಲ್ಲಿ ಶಾಕಿಂಗ್ ಫ್ಯಾಕ್ಟ್ ರಿವೀಲ್. ಬಿಎಂಟಿಸಿ ಅಧಿಕಾರಿಗಳೇ, ಇದೇನಾ ನೀವು ಮಾಡೋ ಡ್ಯೂಟಿ? ಆಹಾರ ಇಲಾಖೆ ರಾಜ್ಯಾದ್ಯಂತ ಹೋಟೆಲ್, ಬೀದಿ ಬದಿ ಅಂಗಡಿಗಳು ಸೇರಿದಂತೆ ಹಲವಾರು ಆಹಾರ ಮಾರಾಟ ಅಂಗಡಿಗಳ ಕಡೆ ತಮ್ಮ ಕೆಂಗಣ್ಣು ಬೀರಿದೆ. ಪರಿಶೀಲನೆ ನಡೆಸಿ ದಂಡ ವಿಧಿಸೋಕು ಮುಂದಾಗಿತ್ತು. ಆದ್ರೆ ಆಹಾರ ಇಲಾಖೆ ಕೇವಲ ತೋರ್ಪಡಿಕೆಗೆ ಮಾತ್ರ ರೇಡ್ಗಳನ್ನ ಮಾಡ್ತಾ ಹಾಗಾದ್ರೆ ಅನ್ನೋ ಡೌಟ್ ಶುರುವಾಗಿದೆ. ನಗರದ ಹೃದಯ ಭಾಗವಾದ ಮೆಜೆಸ್ಟಿಕ್ನಲ್ಲಿಯೇ ಧೂಳು ತುಂಬಿದ, ಹೊಗೆ ತುಂಬಿದ ಆಹಾರ ಮಾರಾಟ ಮಾಡಿ ಜನರ ಆರೋಗ್ಯ, ಜೀವದ ಜೊತೆ ಆಟ ಆಡುತ್ತಿದ್ದಾರೆ ಕೆಲ ಅಂಗಡಿ ಓನರ್ಸ್. ಆದ್ರೆ ಇಂತಹ ಅಂಗಡಿಗಳ ಕಡೆ ಯಾಕೆ ಗಮನ ನೀಡ್ತಾ ಇಲ್ಲ? ಮೆಜೆಸ್ಟಿಕ್ನಲ್ಲಿ ಓಡಾಡುವ ಜನರ ಆರೋಗ್ಯದ ಕುರಿತು ಆಹಾರ ಇಲಾಖೆ ನಿರ್ಲಕ್ಷ್ಯ ಯಾಕೆ ಅನ್ನೋ ಸವಾಲು ಕೂಡ ಇದೆ. ಗ್ಯಾರಂಟಿ ನ್ಯೂಸ್ನ ರಿಯಾಲಿಟಿ ಚೆಕ್ನಲ್ಲಿ ಅಸಲಿಯತ್ತು ಬಟಾ ಬಯಲಾಗಿದೆ. ಧೂಳು ತುಂಬಿದ ಅನ್ಹೈಜೆನಿಕ್ ಪದಾರ್ಥಗಳ ಮಾರಾಟ ಮಾಡಲಾಗ್ತಾ ಇದೆ. ಈ ಬಗ್ಗೆ ಮೆಜೆಸ್ಟಿಕ್ನಲ್ಲಿರೋ ಅಂಗಡಿ ಸಿಬ್ಬಂದಿ ಮಾಲೀಕರನ್ನ ಪ್ರಶ್ನಿಸಿದ್ರೆ ಉಡಾಫೆ ಉತ್ತರ ನೀಡಿ ಜಾರಿಕೊಳ್ತಿದ್ದಾರೆ. ಇಲ್ಲಿ ಅಂಗಡಿ ಇಟ್ಟುಕೊಂಡಿರುವ ಮಾಲೀಕರಿಗಂತೂ ದುಡ್ಡು ಮಾಡುವುದಷ್ಟೇ ಮುಖ್ಯವಾಗಿದೆ. ಹಾಗಾದ್ರೆ ಬಾಡಿಗೆಗೆ ಅಂಗಡಿಗಳನ್ನ ನೀಡಿರುವ ಬಿಎಂಟಿಸಿ ಅಧಿಕಾರಿಗಳಿಗೂ ಜನರ ಜೀವದ ಕುರಿತು ಕಾಳಜಿ ಇಲ್ವಾ? ಅವರಿಗೂ ದುಡ್ಡು ಮಾಡುವುದಷ್ಟೇ ಮುಖ್ಯ ಆಗಿದೆಯಾ ಅನ್ನೋ ಪ್ರಶ್ನೆ ಎದ್ದಿದೆ. ಗ್ಯಾರಂಟಿ ನ್ಯೂಸ್ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಅಂಗಡಿಗಳ ಇಂಚಿಂಚು ರಹಸ್ಯ ಬಯಲಾಗಿದೆ. ನೋಟಿಸ್ ಬಂದಿದ್ಯಾ? ಏನು ಬಂದಿಲ್ಲ. ಚೆಕಿಂಗ್ ಏನಾದ್ರು ಬಂದಿದ್ರಾ ಇಲಾಖೆಯವರು? ಯಾವಾಗ ಬಂದಿದ್ರು? ಮೊನ್ನೆ ಬಂದಿದ್ರು. ಮೊನ್ನೆ ರೀಸೆಂಟ್ ಆಗಿ. ಯಾವ ವಿಚಾರವಾಗಿ? BBMP ಐಟಮ್ ಫುಡ್ ಇಂದ ಐಟಮ್ ಮತ್ತೆ ಕವರ್ ವಿಚಾರವಾಗಿ. ಓಕೆ, ಆ ಫುಡ್ ಓಪನ್ ಆಗಿ ಇಡ್ತೀರಾ? ಆ ವಿಚಾರವಾಗಿ ಏನಾದ್ರು ಬಂದಿದ್ರಾ? ಹೇಳಿದ್ರು. ಏನು ಹೇಳಿದ್ರು? ಅದು ಎಲ್ಲ ಓಪನ್ ಇರಬಾರ್ದು, ಎಲ್ಲ ಗ್ಲಾಸ್ ಮಾಡಿಸ್ಬೇಕು, ಮತ್ತೆ ಕವರ್ ಅಲ್ಲಿ ಇರ್ಬೇಕು ಅಂತ ಹೇಳಿದ್ರು. ಕವರ್ ಅಲ್ಲಿ ಬಟ್ ಓಪನ್ ಆಗಿ ತರ ಫುಡ್ ಎಲ್ಲ ಓಪನ್ ಆಗಿದ್ದಿಲ್ಲ ಸರ್. ಬಸ್ ಬರುತ್ತೆ, ಧೂಳುಗಳೆಲ್ಲ ಬರುತ್ತೆ, ಸಮಸ್ಯೆ ಆಗಲ್ವಾ? ಅನ್ಹೈಜೀನ್ ಆಗಲ್ವಾ ಜನರಿಗೆ? ಆಗುತ್ತೆ. ಇದ್ರ ಬಗ್ಗೆ ಏನಾದ್ರು ಕ್ರಮ ತಗೊಳಕ್ ಹೇಳಿದಾರಾ? ಹೇಳಿದ್ದಾರೆ, ಎತ್ತಿಡ್ಬೇಕು ಅಂತ ಹೇಳಿದ್ದಾರೆ. ಇನ್ನು ಗ್ಲಾಸ್ ಒಳಗಡೆ ಇರ್ಬೇಕು ಅಂತ ಹೇಳಿದ್ದಾರೆ. ಗ್ಲಾಸ್ ಒಳಗೆ ಆಯ್ತು ಸರ್ ಅಂತ ಹೇಳಿ. ಇಲ್ಲ ಮೇಡಮ್, ಏನು ಬಂದಿಲ್ಲ, ಯಾರೋ ಬಂದಿಲ್ಲ. ಅಕಸ್ಮಾತ್ ಯಾವಾಗಾದ್ರೂ ಅಂದ್ರೆ ರೀಸೆಂಟ್ ಆಗಿ ಅಂದ್ರೆ ಯಾವಾಗ ಲಾಸ್ಟ್ ಆಹಾರ ಇಲಾಖೆ ಬಂದಿರೋದು? ನಮಗೆ ಗೊತ್ತಿರೋದಂತೆ ಯಾವ ಬಂದಿಲ್ಲ, ಯಾರು ಇರೋ ಒಂದು ವರ್ಷ ಆಯ್ತು ಯಾರು ಬಂದಿಲ್ಲ. ಇನ್ನು ಯಾರು ಒಂದು ವರ್ಷ ಆದ್ರೂ ಯಾರು ಬಂದಿಲ್ಲ. ನೋಟಿಸ್ ಏನಾದ್ರು ಕಳಿಸೋ ಪ್ರಯತ್ನ ಮಾಡಿದಾರಾ? ನೋಟಿಸ್ ಆಫೀಸ್ ಕಳಿಸಿರ್ಬೇಕು, ನಮಗೇನೋ ಗೊತ್ತಿಲ್ಲ. ಫುಡ್ ಈ ತರ ಹೈಜೀನ್ ಮೇಂಟೈನ್ ಮಾಡಬೇಕು ಈ ತರ ಆ ತರ ಅದು ಹೇಳಿದ್ದಾರೆ. ನೋಟಿಸ್ ಏನಾದ್ರು ಕಳಿಸಿದಾರಾ? ಅಲ್ಲಿ ಆಫೀಸ್ ಕಳಿಸಿರ್ತಾರೆ, ನಮ್ಗೆ ಹೇಳಿದವರು. ಅವರು ಬಿಎಂಟಿಸಿ ಆಫೀಸಲ್ಲಿ ತಿಳಿಸಿದಾರಾ? ತಿಳಿಸಿದ್ದಾರೆ. ಯಾವ ರೀತಿ ಇನ್ಸ್ಟ್ರಕ್ಷನ್ ಇಟ್ಟಿದ್ದಾರೆ? ಏನೇನು ಕೊಟ್ಟಿದ್ದಾರೆ? ಅಂದ್ರೆ ನಮಗಂತೂ ಗೊತ್ತಿಲ್ಲ, ನಮ್ಮ ಓನರ್ಗೆ ಅಷ್ಟ. ನಮಗೇನು ನಾವು ಕೆಲಸ ಮಾಡೋರು ನಮ್ಮ ಓನರ್ಗೆ ಗೊತ್ತಿಲ್ಲ. ಈ ತರ ಫುಡ್ ಓಪನ್ ಇರುತ್ತೆ, ಅದ್ರ ಬಗ್ಗೆ ಏನು ಹೇಳಿದ್ದಾರೆ ಮೇಡಮ್, ಎಲ್ಲ ಕೆಳಗಡೆ ಇಡ್ಬೇಕಂತ ಹೇಳಿದ್ದಾರೆ. ಓಪನ್ ತೆಗಿತೇವೆ ಮೇಡಮ್. ಒಟ್ಟಾರೆಯಾಗಿ ಬಿಬಿಎಂಪಿ, ಆಹಾರ ಇಲಾಖೆ, ಆರೋಗ್ಯ ಇಲಾಖೆ, ಬಿಎಂಟಿಸಿ ಯಾವ ಇಲಾಖೆ ಕೂಡ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಆಹಾರ ಮಾರಾಟದ ಬಗ್ಗೆ ಗಮನ ಹರಿಸದೆ ತಟಸ್ಥ ಆಗಿರೋದು ವಿಪರ್ಯಾಸ. ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ನಲ್ಲಿ ಈಗ ಅಸಲಿಯತ್ತನ್ನ ರಿವೀಲ್ ಮಾಡಿದ್ದು, ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರಾ? ಕಾದು ನೋಡಬೇಕಿದೆ. ಶಮ್ಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.